ಇವತ್ತು ಬೆಳಗಾವಿ ಜಿಲ್ಲಾ CRSL SP ಆಫೀಸಿಗೆ ಗೋಕಾಕ್ ತಾಲೂಕಿನ ಬೆಟಗೇರಿ ಗ್ರಾಮದಿಂದ ಎಲ್ಲ ನನ್ನ ದಲಿತ ಮಹಿಳೆಯರು ಹಾಗೂ ದಲಿತ ನನ್ನ ಬಾಂಧವರು ಮತ್ತು ಎಲ್ಲ ನಮ್ಮ ಸಂಘಟನೆಯ ಮುಖಂಡರು ಬಂದು ಇವತ್ತು ತಮಟೆ ಚಳವಳಿಯೊಂದಿಗೆ ಮನವಿಯನ್ನು ಕೊಡಬೇಕಾದಂಥ ಪ್ರಸಂಗ ಯಾಕೆ ಬಂದಿದೆ ಅಂದರೆ 2/6/2026ರಂದು ಬೆಟಗೇರಿ ಗ್ರಾಮದಲ್ಲಿ ಸವರ್ಣೀಯರ ಮಾನಸಿಕ ಹಿಂಸೆಯನ್ನು ತಾಳಲಾರದೆ ಮನನೊಂದು ರವೀಂದ್ರ ಬಸವ ದಾನೋಗಳು ಅಂತಕ್ಕಂಥ ವ್ಯಕ್ತಿ ಆತನು ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟ್ ಬರೆದಿಟ್ಟು ಆತನು ಆತ್ಮಹತ್ಯೆ ಮಾಡಿಕೊಂಡಿರ್ತಾನೆ. 2/6/2026ರಿಂದ ಇವತ್ತು 11/6/2020 ಸುಮಾರು 10-11 ದಿನಗಳ ಕಾಲ ಆದ್ರೂ ಸಹಿತ CRSL SP ಅವರು ಆರೋಪಿತರನ್ನು ಬಂಧಿಸದೇ ಇದ್ದ ಕಾರಣಕ್ಕಾಗಿ ಇವತ್ತು ದಲಿತ ಕುಟುಂಬಗಳಿಗೆ ನ್ಯಾಯ ಸಿಗದೇ ಇದ್ದ ಪಕ್ಷದಲ್ಲಿ ಈ ಸವರ್ಣೀಯರ ದಬ್ಬಾಳಿಕೆಗೆ ಊರು ಬಿಡ್ತಕ್ಕಂಥ ಪ್ರಸಂಗ ಇವತ್ತು ಬಂದಿರುವುದರಿಂದ ಈ ಸಂದರ್ಭದಲ್ಲಿ CRSL SP ಅವರು ಇವತ್ತು ದಲಿತರಿಗೆ ರಕ್ಷಣೆ ಕೊಡಲಿಕ್ಕಾಗಿಯೇ ಅಂತೇಳಿ ಇವತ್ತು ಸರ್ಕಾರ ನೇಮಿಸಿರ್ತಕ್ಕಂಥ CRSL ಆಫೀಸಿನವರು ಇವತ್ತು ಬಂದು ಮಹಜರು ಮಾಡಿಕೊಂಡು ಪಂಚನಾಮೆ ಮಾಡ್ಕೊಂಡು ಬಂದರೂ ಸಹಿತ ಆರೋಪಿತರನ್ನ ಇದುವರೆಗೂ ಬಂಧಿಸಿಲ್ಲ. ಕೂಡಲೇ ಏನು ಡೆತ್ ನೋಟ್ನಲ್ಲಿ ಬರೆದಿರ್ತಕ್ಕಂಥ ಆರೋಪಿಗಳನ್ನು ಬಂಧಿಸದೆ ಹೋದರೆ ಇವತ್ತು ಎಲ್ಲ ದಲಿತ ಮಹಿಳೆಯರು ಮತ್ತು ಆ ನೊಂದಿರ್ತಕ್ಕಂಥ ಕುಟುಂಬದ ತಾಯಿ, ಅವರ ಪತ್ನಿ, ಅವರ ಮಕ್ಕಳು ಮತ್ತು ಅವರ ಎಲ್ಲ ಬಂಧು ಬಳಗ ಬಂದಿರುತ್ತದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ಅನ್ಯಾಯಕ್ಕೊಳಗಾದಂಥ ಕುಟುಂಬಕ್ಕೆ ರಕ್ಷಣೆ ಕೊಡದೆ ಹೋದರೆ, ಕೂಡಲೇ ಅವರನ್ನು ಬಂಧಿಸದೆ ಹೋದರೆ ಉಗ್ರವಾದ ಹೋರಾಟವನ್ನು ಈ ಸಂದರ್ಭದಲ್ಲಿ ಮಾಡಿ. ಯಾರ ಹೆಸರು ಇತ್ತಂದ್ರೆ PS 5 ಐತ್ರಿ, DVS ಐತ್ರಿ, ಅವ್ರದ್ದು ಬರೋದಿಷ್ಟ ನನ್ನ ಮಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನ್ರಿ, ಅವ್ರಿಗೂ ಇದ್ರೊಳಗೆ ಶಿಕ್ಷಣ ಆಗ್ಬೇಕ್ರಿ. ಹ್ಞೂ ರೀ, ಅವ್ರಿಂದ್ರ ನನ್ನ ಮಗು ಅನ್ಯಾಯ ಆಗೈತ್ರಿ, ಪೈಲೇನು ಅನ್ಯಾಯ ಆಗೈತ್ರಿ, ಈಗೂ ಅನ್ಯಾಯ ಆಗೈತ್ರಿ. ಆದ್ರೆ ಅವರು DS ಅವರು PS ಅವ್ರು ಏನು ಮಾಡಿದಾರೆ, ನಮ್ಮದು ಕೇಸು ಮುಂದೆ ತೊಗೊಂಡಿಲ್ರಿ. ನಾವು ಅರ್ಜಿ ಕೊಡಕ್ಕೆ ಹೋದ್ರೆ ನಮ್ಮ ಫೈಲ್ ಹಿಂದಿಟ್ಟು ಅವ್ರದ್ದು ಆರೋಪಿಗಳನ್ನ ಹಿಡಿದಿಲ್ರಿ. ಅವ್ರ ಹೆಸರು ಹಾಕಿದ್ರಿ, ಹೆಸರು ಹಾಕಿದ್ದು ಇವ್ರು ಹೆಂಗೆ ತೆಕ್ಕೊಂಡಾರ ಅನ್ನೋದು ನಮ್ಗೆ ಗುರ್ತಿಲ್ರಿ. ಹೆಸರು ಅಂದ್ರೆ ಮೊದಲನ ಇದಕ್ಕೆ ಕಾರಣ ಚಂದ್ರಗಿ ಲಸ್ಮಾನ್ ಅಂತ್ರಿ. ಊರೊಳಗೆ ನಮ್ಗೆ ಜಗಳ ಅಂದ್ರೆ ಇದ್ದಕ್ಕಿಲ್ರಿ, ಜಗಳ ಹಚ್ಚಿ ಬೆಂಕಿ ಹಚ್ಚಿದ ಅವ ಒಬ್ಬರಿ. ಅವನಿಂದ ಶಿವಪ್ಪ ಚಂದ್ರಗಿರಿ ಮತ್ತು ಶಂಕರ ಚಂದ್ರಗಿರಿ ಮತ್ತು ಭರಮಪ್ಪ ಪೂಜಾರಿ. ಏನ್ರಿ ಅದು ಅಂಬೇಡ್ಕರ್ದಿಂದ ಆಗೈತ್ರಿ. ಅಂಬೇಡ್ಕರ್ದಿಂದ ಜಗಳ ಆಗೈತ್ರಿ. ನಮ್ಮ ಅಂಬೇಡ್ಕರ್ ಮ್ಯಾಲ ಅವರು ಬಂದು ಬ್ಯಾನರ್ ಕುಣಿಸಿರಿ. ಅದ್ರ ಕುಣಿಸಿರಿ ಅಂದ್ರೆ ಹನುಮಪ್ಪಂದು ಇದ್ರದ್ದು ಕುಣಿಸಿದ್ರಿ. ಅವ್ರು ರಾಮ ಮಂದಿರ ನಿಮ್ಮ ಜಾತ್ರೆ ನೀವು ಆಗೋ ತಕ್ಕ ನಾವು ಕುಂಡಿಸ್ತು, ನಿಮ್ಮದು ಬಂದ ಕೂಡಲೇ ನಾವು ತಕ್ಕೋತು ಅಂತ ಹೇಳಿದ್ರೆ, ಅವಾಗ ನಮ್ಮ ಅಂಬೇಡ್ಕರ್ ನಾವು ಜಯಂತಿ ಮಾಡುವಾಗ ಅವ್ರು ತಕ್ಕೊಲಿಲ್ಲ. ಅದನ್ನು ಹೋಗಿ ನಮ್ಮ ಹುಡುಗರು ತೆಗ್ಯಾಕೆ ಹೋಗೋಣ, ನಮಗೆ ದಂಬೆ ಮಾಡಿ ಮನೆ ಹೋಗ್ಕ ಎಲ್ಲಾರನ್ನೂ ಬಡ್ದ ಬಾಂಡೆ ಗಿಂಡೆ ಎಲ್ಲ ಹೊರಗೆ ಹೋಗೋದ. ಮತ್ತು ಅಟ್ಟು ಮನೆಯಾಗ ಬಂದೆಲ್ಲ ದಂಬಿ ಮಾಡಕ್ಕೆ ಹಚ್ಚಿದ ಅವ ಚಂದ್ರಗಿರಿ ಲಸ್ಮಾನ್ ರೀ, ಅವ ಶಿವಪ್ಪ, ಇವರೆಲ್ಲ ಬಂದು ನಮ್ಮ ಮನ್ಯಾಗ ದಂಗೆ ಮಾಡಿದವ್ರಿ. ಮತ್ತು ಇದು ಮೊನ್ನೆ ಕಾರಣ ಅದದಂದ್ರೆ ಏನ್ರಿ, ನನ್ನ ಮಗ ರೊಕ್ಕ ಕೊಟ್ಟಿದ್ದಾನ್ರಿ. ಆ ರೊಕ್ಕ ಕೇಳಕ್ಕೆ ಹೋದ ಕೂಡಲೇ ನನ್ನ ಮಗನ ಬಡದ ಕಳಿಸಿದ ಅವ ಮಿರ್ಜಾ ನಾಯಕ್ ಮಲ್ಕಾಪ್ರಿ. ಅವರಿಂದ್ರ ನಮಗೆಲ್ಲ ಅನೇಗೈತಿ. ನನ್ನ ಮಗ ಇದ್ದವ ಅವ್ರ ಅರ್ಬಿ ತರ್ತನ ಕೊಟ್ಟಿದ್ರಿ. ಯಾವಾರು ಇತ್ರಿ ಅರ್ಬಿ ತರ್ತನು, ಅರ್ಬಿ ಅಂಗಡಿಗೆ ಅರ್ಬಿ ಹಾಕೊಂಡು ಕೊಡೋಣ ಕೊಟ್ಟಿದ್ರಿ. ಅದನ್ನು ಕೇಳಕ್ಕೆ ಹೋಗೋಣ ಬಡದ ನನ್ನ ಮಗನ ಕಾಜಾ ಹೊಡೆದ ನನ್ನ ಮಗನ ಕಪಾಳ ಬಾಚಿ ಕಳಿಸಿ ಅವ ಕಿರಿಕಿರಿ ಭಾಳ ಮಾಡಾಕೈತಿದ್ರಿ. ಅವು ಕಂಪ್ಲೇಂಟ್ ಆಗಿದ್ರು, ಪೈಲೇದ್ದು ಕಂಪ್ಲೇಂಟ್ ಆಯ್ತಿರ್ಲ. ಅದನ್ನ ಅವ್ರು ಎಪ್ಯಾರೇನ ಅದಕ್ಕಿಂತ ಕೊಟ್ಟಾರಿ ನಮ್ಗೆ. ಅದನ್ನ ನಮ್ಮನ್ನ ನ್ಯಾಯ ನಡೆಸ್ಕೊಡ್ವಾರಿ ಅವ್ರ. ಹ್ಞೂ ರೀ, ನ್ಯಾಯ ನಡೆಸ್ಕೊಡ್ವಾರಿ ಅವ್ರು. ನ್ಯಾಯ ಮುಂದಕ್ಕೆ ಹೋಗ್ಗೊಡ್ಸಲಿಲ್ಲ. ಯಾರು ಹೋಗ್ಗೊಡ್ಸಿಲ್ಲ ಅಂದ್ರೆ ಚಂದ್ರಗಿರಿ ಲಸ್ಮಾನ ಮೇನ್ ರೀ. ಅದಕ್ಕೆ ಊರಿಗೆ ಉರಿ ಹೆಚ್ಚದವ ಅವರಿಗೆ, ಈಗ ಊರ ಹದಗೆಡ್ಸಿದವ ಅವರಿಗೆ. ಹಿಂಬಾಲ ನಾವು ಕಂಪ್ಲೇಂಟ್ ಅವ್ರೊಳಗೆ ಬೀಳ್ಬೇಕ್ರಿ. ಅವ್ರು ನನ್ನ ಮಗ ಎಷ್ಟು ಬರೋದು ಇಷ್ಟ ಅನ್ರಲ್ಲ ಅಷ್ಟು ಮಂದಿ ಒಳಗೆ ಆರೋಪಿ ಆಗ್ಬೇಕ್ರಿ. ಅವರು ಅಧಿಕಾರಿಗಳು ಬೀಳ್ಬೇಕ್ರಿ. ಅಧಿಕಾರಿಗಳದಿಂದ ಕಾರಣ ರೀ ಇದು. 3 ಮಂದಿ ಅವ್ರ ಅಧಿಕಾರಿಗಳು ಪೈಲೇದು ಕೇಸ್ ತೊಗೊಂಡ ಅದನ್ನ ಚಂದಾಗಿ ನಡೆಸಿಕೊಡಿದ್ರೆ ನನ್ನ ಮಗ ಸಾಯ್ತಿಕ್ಕಿಲ್ರಿ. ಅವರಿಂದ್ರ ನನ್ನ ಮಗ ಸಾವು ಕಾರಣ. ನನ್ನ ಹೆಸರು ಬಸವ ದಾನೋಗೌಡ್ರಿ. ತಾಯಿ ರೀ ಏನೈಕನ್ನು ಹುಡುಗ್ರಿ ನಾವು ನಮ್ಮ ರೊಕ್ಕ ನಾವು ಬೇಡಕ್ಕೆ ಹೋದ್ರೆ
ಅವ್ರನ್ನ ಬಡದ್ರ ನಿನ್ನ ಕೇಸ್ ಮುಗಿದ್ರೆ ಸಾಕಾಗೈತಿ ನಿನ್ನ ಕುರುಬ್ರು ಎಲ್ಲ ಬಡ್ದ ಕೊಲ್ತಾರು ಅಂದದ್ದು ಅವರು ಭಾಳ ಮನ್ಸಿಗೆ ಮಾಡ್ಕೊಂಡ್ರಿ ಒಟ್ಟು ಡೆತ್ ನೋಟ್ನ್ಯಾಗ ಏನು ಬರ್ದೈತಿ ನೋಡ್ರಿ ಅದಕ್ಕೊಂದು ನ್ಯಾಯ ಕೊಡಿಸ್ಬಿಡ್ರಿ ಸಾಕು ಆರ್ತಿ ರವಿ ದಾನವಗುಡ್